ಈ ಟೈಮು ಪಕ್ಕ 420 ಕಣ್ರಿ. ನಿನ್ ಟೆನ್ಷನ್ ಏನು? ನಮ್ ಟೆನ್ಷನ್ ಸಾವಿರ ಅದೇ ಯಾವ್ದು ಹೇಳೋದು. ಕಷ್ಟಪಡೋಕ್ಕಿಂತ ಲೈಫ್ ಅಲ್ಲಿ ಇಷ್ಟಪಟ್ಟು ಕೆಲಸ ಮಾಡಿ. ಸೀಟು ಪಾಟೆಲ್ಲ ಕುಯ್ತಿದ್ದ ಬ್ರೋ, ಇಲ್ಲಿ ಮೆಣಸಿಕಾಯಿ ಕುಯ್ಯೋ ತರ ಮಾಡ್ಬಿಟ್ರು. ದೇವ್ರ ಬಂದಂಗೆ ಅವನು ಡೆಲಿವರಿ ಮಾಡಿಸ್ಬೇಕು. ತಣ್ಣಗ್ ಗಾಳಿ ಬೀಸ್ತಾ ಇದೆ, ನಿಂಗೆ ಏನ್ ಅನ್ಸುತ್ತೆ? ತಿಂದು ಜಾಸ್ತಿ ಹೇಳ್ಬೇಕು ಅನ್ನಿಸ್ತಾ ಇದೆ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಥರ್ಡ್ ಇಂಪಾರ್ಟೆಂಟ್ ಡೆಲಿವರಿ ನಾವೇ ಸದ್ಯಕ್ಕೆ ಇರೋದು. ಅಲ್ಲಿ ಬೇಡಕ್ಕೆಲ್ಲ ಪ್ಯಾಂಟ್ ಲೈಫ್ ಅಲ್ಲಿ ಕಷ್ಟಪಡಿ, ಲೈಫ್ ಅಲ್ಲಿ ದುಡ್ಡು ಮಾಡಿ. ಸೌತೆಕಾಯಿ ಅಲ್ಲ, ಸೌತೆಕಾಯಿ. ನಿಮ್ಗೆ ಗೊತ್ತಾಗಲ್ಲ. ಮನೇಲಿ ಅದೇ ಇವಾಗ ನನಗ್ ಬೇಕು. ಮೇಡ್ ಫಾರ್ ಈಚ್ ಅದರ್. Okay, let's go. ಮಾರಮ್ಮ ದೇವಸ್ಥಾನಕ್ಕೆ ಬಂದು ಒಳ್ಳೆ ಮಟನ್ ಸೂಪರ್ ರೆಡಿ ಆಯ್ತಿದೆ. ಮತ್ತೆ ಪೇಪರ್ ಡ್ರೈ ಚಿಕನ್ ರೆಡಿ ಇದೆ. ಇನ್ನೊಂದು ಪೇಪರ್ ಫ್ರೈ ರೆಡಿ ಆಯ್ತು. ಜೀವನದಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಅಲ್ಲ, ಥರ್ಡ್ ಇಂಪಾರ್ಟೆಂಟ್. ಆಯ್ತಾ? ಓಕೆ, ನೀಟಾಗಿ ಮಾಡು. ಓಕೆ. ನೀವೇನೋ ನೀಟಾಗಿ ಮಾಡಿಲ್ಲ ಅಂದ್ರೆ ಅದ್ ಥರ್ಡ್ ಆಗಿ ಕಿತ್ತು ಬಿಸಾಕ್ಬಿಡ್ತಾರೆ. ಇಷ್ಟರಲ್ಲಿ ಈ ಕಾರಣ ಆಗ್ತದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ನಿಮ್ದು ಫೋನು ಸೀಟು ಪಾಟೆಲ್ಲ ಕುಯ್ತಿದ್ದ ಬ್ರೋ, ಇಲ್ಲಿ ಮೆಣಸಿಕಾಯಿ ಕುಯ್ಯೋ ತರ ಮಾಡ್ಬಿಟ್ರು. ದಮ್ ಇದೆಯಾ ನಿನ್ಗೆ? ದಮ್ ಯಾಕೆ ನಿನ್ಗಿಲ್ವ ದಮ್ಮು? ನಿನಗಾಗಿಯೇ ಈಗ ಇಂಥ ಜಾಗಕ್ಕೆ ಬಂದಿದ್ಯಾ, ತೋರಿಸ್ತೀನಿ. ನಿಂಗೆ ಏನ್ ಅನಿಸ್ತದೆ? ಮೇಡ್ ಫಾರ್ ಈಚ್ ಅದರ್. ಏನಕ್ಕೆ ಅಣ್ಣ, ನಾನು ಹಿಂಗ್ ಜೊತೆಲಿ ಸೇರಿದೀವಲ್ವಾ, ಇಂಥ ಜಾಗ ಐತೆ, ಇಂಥ ವೆದರ್ ಐತೆ, ತಣ್ಣಗ್ ಗಾಳಿ ಬೀಸ್ತಾ ಇದೆ, ನಿಂಗೆ ಏನ್ ಅನ್ಸುತ್ತೆ? ತಿಂದು ಜಾಸ್ತಿ ಹೇಳ್ಬೇಕು ಅನ್ನಿಸ್ತಾ ಇದೆ. ಡೈಲಾಗ್ ಕಲ ಅದು. ಹೇಳೋ. ಟೈಮು ಈ ಟೈಮ್ ಇವತ್ತಿದ್ದು ನಾಳೆ ಸಿಗಲ್ಲ. ಸಿಗ್ತದಲ್ಲ ಈ ಟೈಮು ಪಕ್ಕ 420 ಕಣ್ರಿ. ನಮ್ ಪುನಿಯಣ್ಣ ಹೇಳ್ತಾನ ಕೇಳಿ. ಈ ಅವ್ನ್ ತೋರ್ಸ್ಲಾ ಪುನಿಯಣ್ಣ ಅಂದ್ಮೇಲೆ ನನ್ನ ಯಾಕ ತೋರ್ಸಿ. ದೇವ್ರ ಬಂದಂಗೆ ಈ ಟೈಮ್ ಸಿಗಲ್ಲ. ಟೈಮ್ ಯಾಕೆ ಸಿಗುತ್ತೆ? ಟೈಮ್ ನಾಳೆ ಗೊತ್ತಲ್ಲ, 12 ಗಂಟೆ, ಮತ್ತೆ 1 ಗಂಟೆ, ಮತ್ತೆ 2 ಗಂಟೆ. ಅಪ್ಪ ನಿಂದೆ ಆದಂತ ನಿನ್ನ ಕಮಿಟ್ಮೆಂಟ್, ನಿಂದೆ ಅಂತ ಅವನಂತ ಇದು ಟೆನ್ಷನ್, ಅವನೇ ಅಂತ ಅವನು ಒಬ್ಬಂಗ್ ಆಸ್ಪತ್ರೆ ಕರ್ಕೋಬೇಕು, ಅವನೇ ಆದಂತ ಅವನು ಡೆಲಿವರಿ ಮಾಡಿಸ್ಬೇಕು. ಅವನದಂತ ಅವನು ಬಣ್ಣ ಹೊಡಿಕ್ ಹೋಗ್ಬೇಕು, ಮೊಬೈಲ್ ಅಂಗಡಿ ಮಾಡ್ಬೇಕು ಅಂತ ಅವನೇ. ಮೊಬೈಲ್ ನೀನು ಡೆಲಿವರಿ ಮಾಡ್ಸ್ಬೇಕು. ಯಾರು ಭುವನ ಯಾರು ಮಾಡಿಸ್ಬೇಕು ಡೆಲಿವರಿ? ಯಾರು ಡೆಲಿವರಿ ಯಾರು ಮಾಡಿಸ್ಬೇಕು? ಡೆಲಿವರಿ ಸದ್ಯಕ್ಕೆ ನಾವೇ ಸದ್ಯಕ್ಕೆ ಇರೋದು. ಯಾರ್ಯಾರಿಗೂ ಹೇಳ್ತಾವಲ್ಲ ಮಾಡಿಸ್ಬೇಕು ಅಂತ. ಅದ ಒಬ್ಬೊಬ್ರು ಒಂದೊಂದು ಟೆನ್ಷನ್ ಅಲ್ಲ, ಅವಾಗ ಈಗ ಎಲ್ಲಾರು ಟೆನ್ಷನ್ ಹೇಳ್ದೆ, ಈಗ ನಿನ್ ಟೆನ್ಷನ್ ಏನು? ನಮ್ ಟೆನ್ಷನ್ ಸಾವಿರ ಅದೇ ಯಾವ್ದು ಹೇಳೋದು. ಸಾವಿರ ಅಲ್ಲ, ಲಕ್ಷ ಏನು? ಇಲ್ಲಿರೋ ಹಳ್ಳುಗಳೆಲ್ಲ ಏರ್ಸ್ಕೊಬ. ಹೇಳ ಸುಮೇರ ಮನೇಲಿ ಅದೇ ಇವಾಗ ನನಗ್ ಬೇಕು. ನಿಮಿಷ ನಾನು ಇದ್ರಲ್ಲಿ ಎಷ್ಟು ಮೊಳ್ಳೆ ಅಂತ ಹೇಳ್ಬಿಟ್ಟು ನೋಡು. ಕೋಟಿ ಇರ್ಲಿ ಸಾಲ ಅಲ್ಲಿ ಬೇಡಕ್ಕೆಲ್ಲ ಪ್ಯಾಂಟ್ ಉಟ್ಟಿಗೋರಿ ಮಜಾ ಸಿಗೋದಿಲ್ವಂತೆ, ಮತ್ತೆ ಉಟ್ಟಿಲಿ ಏನ್ ಸಿಗುತ್ತೆ? ಏನು ಸಿಗಲ್ಲ, ಏನು ಸಿಗಲ್ಲ. ಬಂದ್ರೆ ನೀರ ಹ್ಯಾಪಿ ಯಾಕೆ ಕುಡಿಬೇಕಾದ್ರೆ ಬಾಪ್ ನಿಮ್ಗೆ ಗೊತ್ತಾಗಲ್ಲ. ಹೇಳ್ಬೇಕು ಅವಾಗಿಂದ ಪುನಿಯಣ್ಣ ಕಷ್ಟ ಕೇಳ್ರಿ, ಕಷ್ಟ ಹೇಳೋಣ. ನನಗೆ ಇನ್ನೊಂದು ಫುಲ್ ಬಾಟ್ಲಿ ಎಣ್ಣೆ ಬೇಕು. ಫುಲ್ ಬಿಂದಾಸ್. ಹಾಕ್ಲಿ ಅಮಾಯಕರು ಕೂತವ್ರ. ಅಮಾಯಕರು ಇದು ಅಮಾಯಕ. ಅಮಾಯಕ ಅಲ್ಲ, ಫುಲ್ ಟೈಟ್ ದೊಡ್ಡ ಕುಡ್ತ. ಸೌತೆಕಾಯಿ ಅಲ್ಲ, ಸೌತೆಕಾಯಿ. ನೋಡಿ ಬ್ರೋ, ನೋಡಿ ಬ್ರೋ, ಇದು ನಮ್ ಯೂಟ್ಯೂಬರ್ಸ್ ಅವ್ರಲ್ವಾ, ವ್ಯೂವರ್ಸ್, ಅವ್ರಿಗೊಂದು ಏನಾರ ನೀನ್ ಮೋಟಿವೇಟ್ ಹೇಳ್ಬೇಕು ನೀನು.
ಮೋಟಿವೇಶನ್ ಯಾವ ತರ motivation? ಬೈಲಿ ಯಾವ ತರ ಮಾಡ್ತೀಯ? ಈ ತರ ಮಣ್ಣೆಲ್ಲ ಮೈಗೆ ಅಂಟಿಸ್ಕೊಂಡು ಶ್ರಮ ಪಡ್ಬೇಕು. ಇಲ್ಲಿ ಇಲ್ಲಿಗೆ ಬಂದೆ ಶ್ರಮ ಪಡ್ಬೇಕು. ಲೈಫಲ್ಲಿ ಕಷ್ಟಪಡಿ, ಲೈಫಲ್ಲಿ ದುಡ್ಡು ಮಾಡಿ ಅಷ್ಟೇ. ಅಂದ್ರೆ ಇರೋ ನಿಮ್ ಸರಿ ಯಾವ ತರ ಕಷ್ಟ ಪಡ್ಬೇಕು? ಮಣ್ಣಲ್ಲಿ ಬಿತ್ಕೊ ಕಷ್ಟಪಟ್ಟು ಕೆಲಸ ಮಾಡಿ. ಯಾವ ತರ ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಕೆಲಸ ಮಾಡಿ. ರಂಬೆ ಸಿಗ್ಬೇಕು. ಲೈಫ್ ಅಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕಣ್ಣ? ಕಷ್ಟಪಡೋಕ್ಕಿಂತ ಲೈಫ್ ಅಲ್ಲಿ ಇಷ್ಟಪಟ್ಟು ಕೆಲಸ ಮಾಡಿ, ದುಡ್ಡು ಮಾಡಿ, ದುಡಿಮೆ ಮಾಡಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲೇ ಅವರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಷ್ಟು ನಿಮ್ಗೆ ಮುಂದೆ ನಾಳಿನ ಗೆಲುವು. ಈಗ ನಾನೊಂದ್ ಹೇಳ, ಲೈಫ್ ಅಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನಡ್ಕೊ ಹೋಗ್ಬೇಕು. ನಡ್ಕೊಂಡು ಹೋಗ್ಬೇಕು. ಗಾಯ್ಸ್ ಫೈನಲಿ ಸಿಮ್ಸಾ ಮುಗಿಸ್ಕೊಂಡು ನಾವು ಊರ್ ಕಡೆ ಹೊಟ್ಟಿದೀವಿ. ಊಟ ಎಲ್ಲ ಮಾಡಾಯ್ತು. ನಮ್ಮ ಅಣ್ಣ ತುಂಬಾ ಕಷ್ಟ ಪಡ್ತಾವನೆ, ತೋರ್ಸ್ತೀನಿ ಬನ್ನಿ. ಯಾಕೆ ಈ ತರ ನಿನ್ಗೆ ಈ ತರ ಇದ್ ಬಂತು? ನಮ್ಮಿಂದ ಇನ್ನೊಬ್ರು ಖುಷಿಯಾಗಿದ್ರೆ ಅದೇ ಸಂತೋಷ. ನಿನ್ನಿಂದ ಎಲ್ಲಿ ಖುಷಿ ಆಗವ್ರಣ್ಣ? ಈಗ ಚೆನ್ನಾಗಿ ಉಂಡ್ಬಿಟ್ಟು ಕೂತಿದ್ದೆ, ಅಡ್ಗೆನೂ ಮಾಡ್ದಾನೆ, ಈಗ ಬಂದ್ಬಿಟ್ಟು ತೊಳಿತಾ ಇದೀಯ. ನಾಚಿಕೆ ಆಗಲ್ಲ ನಿನಗೆ? ಅದೇ ಖುಷಿ, ಹಾ ಅದೇ ಮೇನು ಬೇಕಾಗಿತ್ತು. ಜೀವನದಾಗ ಮುಂದೆ ಬಾ ಅಂತಂತೀಯ. ಹಿಂಗ್ ಬಂದ್ರೆ ನೋಡಿದ್ರೆ ಹಿಂಗ್ ಕುತ್ಕೊಂಡು ಕೆಲಸ ಮಾಡ್ತಿದ್ದಿಲ್ಲ ಹೆಂಗೆ ನೀನು ಅಂತ. ಕಾಯಕವೇ ಕೈಲಾಸ ಅಂತ ಹೇಳೋದು. ಅದೊಂದ್ಬಿಟ್ಟು ಬೇರೆದ್ ಏನಾರು ಹೇಳು. ಸಾರಿದವನು ಬಾಳಿಯಾನು, ಆಮೇಲೆ ಸಾರಿದವನು ಬಾಳಿಯಾನು. ಎಲ್ಲ ಊಟ ಮಾಡಿ ಎದ್ದೋಯ್ತಾರಣ ನಮ್ಮ ಮೈಕ್ಲೆಲ್ಲ. ನೀನ್ ಬಂದ್ ಪಾತ್ರೆ ತೊಳಿತಾ ಇದೀಯ, ಇದ್ರ ಬಗ್ಗೆ ಏನ್ ಹೇಳ್ತೀನಿ ನೀನು? ನಿನ್ಗೆ ಯಾವ ತರ ಮನಸ್ಥಿತಿ, ಮನಸ್ತಾಪ ಏನೇನೋ ಗೊತ್ತಾವಲ್ಲ, ಅದ್ ಹೆಂಗೆ ನಿನ್ಗೆ ಹಿಂಗ್ ಅನಿಸ್ತು ನಾನು ಬಂದ್ ಪಾತ್ರೆ ತೊಳಿಬೇಕು 3 ಪಾತ್ರೆ ಅವೆ ಅಂತ? ಅದು ನಮ್ಮ ಮನ್ಸ ಬರ್ಬೇಕು ನಮ್ಗೆ. ಹೆಂಗ್ ಬತ್ತಣ? ಇವತ್ತು ನಾವು ತಟ್ಟೆಲಿ ಊಟ ಮಾಡ್ತೀವಿ, ನಾಳೆ ದಿನ ಅದೇ ತಟ್ಟೆಲಿ ಊಟ ಮಾಡ್ಬೇಕು ಅಂತಂದ್ರೆ ಅಂತ ಖುಷಿಯಾಗಿಡ್ಬೇಕು. ಏಯ್ ಹೋಗು, ಯಾವ ಮುಂಡೆ ಮಂಗಂಗ ಅರ್ಥ ಆಯ್ತು. ಏನೇನೋ ಮಾತಾಡ್ತೀನಿ ಪಾತ್ರೆ ತೊಳಿ ಅಂದ್ರೆ. ಗೌಡ ಸಂದೀಪು ಓಕೆನಾ?